ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ವೃಷಭ ರಾಶಿಯವರಿಗೆ 2026ರಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಯು ಅವರ ಜೀವನದಲ್ಲಿ ಆಗಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ 2026ರಲ್ಲಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಹಾಗೆ ವೃಷಭ ರಾಶಿಯವರು ತಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ಶಿಕ್ಷಣ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶುಕ್ರದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿ, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರ 1, 2ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ವೃಷಭ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾರೆ. ವೃಷಭ ರಾಶಿಯವರಿಗೆ 2026 ಒಂದು ರೀತಿಯಲ್ಲಿ ಬ್ಲಾಕ್ ಬಸ್ಟರ್ ವರ್ಷ ಎಂದೇ ಹೇಳಬಹುದು. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯವೂ ಆಗಿರಲಿದೆ. ನಿಮಗೆ ಅತ್ಯಂತ ಯೋಗಕಾರಕನಾದ ಶನಿ ಮಹಾತ್ಮ 11ನೇ ಮನೆಯಾದ ಲಾಭದ ಸ್ಥಾನದಲ್ಲಿ ವರ್ಷ ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಜೊತೆಗೆ 10ನೇ ಮನೆಯಾದ ಕರ್ಮಸ್ಥಾನದಲ್ಲಿ ಇರುವ ರಾಹುವಿನಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಬಲವನ್ನು ನಿಮ್ಮ ಜೀವನದಲ್ಲಿ ಪಡೆಯಲಿದ್ದೀರಿ. ಈ ಜೋಡಿ ಒಂದು ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿಸುತ್ತದೆ. ನಿಮ್ಮ ವೃತ್ತಿ ಜೀವನ ಮತ್ತು ಹಣಕಾಸಿನ ವಿಷಯದಲ್ಲಿ ಇದು ಪರಿಶ್ರಮ ಮತ್ತು ಪ್ರತಿಫಲದ ವರ್ಷವೂ ಆಗಿರಲಿದೆ. ಇನ್ನು 2026ರಲ್ಲಿ ಗ್ರಹಗಳ ಸಂಚಾರದ ಪರಿಣಾಮವಾಗಿ ಅತ್ಯಂತ ಹೆಚ್ಚಿನ ನಿರೀಕ್ಷೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಮಾಡಬಹುದಾಗಿದ್ದು, ಮೀನರಾಶಿಯಲ್ಲಿ ಅಂದರೆ ನಿಮ್ಮ 11ನೇ ಮನೆಯಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಮಾತಿದೆ. ನಿಮ್ಮನ್ನು ದೀರ್ಘಕಾಲದ ಆಸೆಗಳ ಈಡೇರಿಕೆಗೆ ಹಿರಿಯ ಸಹೋದರರು, ಸ್ನೇಹಿತರು, ಪ್ರಭಾವಿ ವ್ಯಕ್ತಿಗಳಿಂದ ನಿಮಗೆ ಬೆಂಬಲ ಸಿಗುವಂತೆ ಶನಿಯು ಅನುಗ್ರಹಿಸಲಿದ್ದಾನೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಈ ಸಮಯದಲ್ಲಿ ಸುಳಿವಿಲ್ಲದೆ ಹೆಚ್ಚಾಗಲಿದೆ. ಇನ್ನು ಮತ್ತೊಂದೆಡೆ ಬಲ ತುಂಬುವಂತೆ ಡಿಸೆಂಬರ್ 6ರವರೆಗೂ ರಾಹು ಕುಂಭ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ 10ನೇ ಮನೆಯಲ್ಲಿ ಇರುತ್ತಾನೆ. ಇದು ನಿಮ್ಮನ್ನು ಕೆಲಸದಲ್ಲಿ ಮಗ್ನರಾಗುವಂತೆ ಮಾಡುತ್ತದೆ. ನಿಮಗೆ ಸಮಾಜದಲ್ಲಿ ಹೆಸರು, ಕೀರ್ತಿ ಮತ್ತು ದೊಡ್ಡ ಮಟ್ಟದ ಯಶಸ್ಸು ಬೇಕೆಂಬ ಅಪಾಪಿ ಹೆಚ್ಚಾಗುವಂತೆ ಮಾಡಲಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅದ್ಭುತ ಸಮಯವಾಗಿರಲಿದೆ. ಆದರೆ ಈ ವರ್ಷದಲ್ಲಿ ಒಂದು ಎಚ್ಚರಿಕೆಯ ಕ್ರಮವೆಂದರೆ, ಜನವರಿ ತಿಂಗಳಿನಿಂದಲೇ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ಕೇತು 4ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ ಸುಖ ಸ್ಥಾನದಲ್ಲಿ ಇರಲಿದ್ದಾನೆ. ಇದರರ್ಥ ನೀವು ಹೊರಗಡೆ ರಾಜರಂತೆ ಮೆರೆದರೂ ಮನೆಯೊಳಗೆ ಅಥವಾ ಮನಸ್ಸಿನೊಳಗೆ ನೆಮ್ಮದಿ ಇಲ್ಲದಂತೆ ಭಾಸವಾಗಬಹುದು. ಕೆಲಸದ ಒತ್ತಡದಿಂದ ನೀವು ಮನೆಯವರನ್ನು, ತಾಯಿಯನ್ನು ಅಥವಾ ನಿಮ್ಮ ಸ್ವಂತ ಸುಖವನ್ನು ಕಡೆಗಣಿಸುವ ಸಾಧ್ಯತೆ ಇರಲಿದೆ. ಇನ್ನು ಈ ವರ್ಷದಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಜನವರಿ ತಿಂಗಳಿನಿಂದಲೇ ಅತ್ಯಂತ ಹೆಚ್ಚಿನ ಲಾಭವನ್ನು ಜೀವನದಲ್ಲಿ ನೋಡಬಹುದಾಗಿರಲಿದೆ. ಗುರು ವರ್ಷದ ಆರಂಭದಲ್ಲಿ ಗುರು ನಿಮ್ಮ 2ನೇ ಮನೆಯಲ್ಲಿದ್ದು ಧನ ನೀಡುತ್ತಾನೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ಕರ್ಕಾಟಕ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯ 3ನೇ ಮನೆಯಲ್ಲಿ ಉಚ್ಚನಾಗುತ್ತಾನೆ. ಇದು ನಿಮ್ಮ ಧೈರ್ಯ, ಪರಾಕ್ರಮ, ಸಂವಹನದ ಶಕ್ತಿ ಹಾಗೆ ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ಸ್ವಂತ ಬಿಸ್ನೆಸ್ ಮಾಡುವವರಿಗೆ ಸುಗ್ಗಿಯ ಕಾಲವೂ ಆಗಿರಲಿದೆ. ತದಾದ ನಂತರ ಗುರು 4ನೇ ಮನೆಗೆ ಬಂದು ಕೇತುವಿನೊಂದಿಗೆ ಸೇರಿದಾಗ ನೀವು ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಿದ್ದೀರಿ. ಒಟ್ಟಾರೆ ಗ್ರಹಗಳ ಸಂಚಾರದ ಪರಿಣಾಮವಾಗಿ 2026ರಲ್ಲಿ ವೃತ್ತಿ, ಹಣಕಾಸು ಹಾಗೆ ಬೆಳವಣಿಗೆಯನ್ನು ಪಡೆಯುವ ಅತ್ಯುತ್ತಮವಾದ ವರ್ಷ ಇದಾಗಿರಲಿದೆ. ಪ್ರತಿಫಲವನ್ನು ನೆನಪಿನಲ್ಲಿ ಉಳಿಸುವಂತಿರುತ್ತದೆ. ಆದರೆ ಕುಟುಂಬದೊಂದಿಗಿನ ಸಮಯ ಮತ್ತು ಮಾನಸಿಕ ಶಾಂತಿ ಅದಕ್ಕೆ ಬೆಲೆಯಾಗಬಹುದು.
ನೀವು ಇವೆರಡನ್ನು ಸಮತೋಲನ ಮಾಡಿಕೊಂಡು ಜೀವನ ನಡೆಸಿದರೆ ಈ 2020 ಜನವರಿ ಮೊದಲಿನಿಂದಲೇ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ. ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನೋಡುವ ಬದಲಾವಣೆಯಾಗಿದ್ದು, ಈಗ ನಾವು ನೋಡೋಣ ವೃಷಭ ರಾಶಿಯವರ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರು ಸಾಮಾನ್ಯ ಉದ್ಯೋಗಿಗಳಾಗಿದ್ದರೆ 2026 ಕಾರ್ಯಕ್ಷಮತೆ ಮತ್ತು ಮನ್ನಣೆ ನೇರವಾಗಿ ಬೆಳವಣಿಗೆಯನ್ನು ನಿರ್ಧರಿಸುವ ವರ್ಷವಾಗಿರಲಿದೆ. ಕಳೆದ 2-3 ವರ್ಷಗಳಿಂದ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರೆ ನೀವು ಬಡ್ತಿಗಳು, ಪ್ರಮುಖ ಪಾತ್ರಗಳು ಅಥವಾ ನಾಯಕತ್ವದ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ಶಾಖೆಗಳು, ತಂಡಗಳು ಅಥವಾ ಉನ್ನತ ಮಟ್ಟದ ಕೆಲಸವನ್ನು ನಿರ್ವಹಿಸಲು ನಿಮ್ಮನ್ನು ಕೇಳಬಹುದು. ಅದೇ ಸಮಯದಲ್ಲಿ ಒತ್ತಡ, ಗುರಿಗಳು ಮತ್ತು ಗಡುವುಗಳು ಇರುತ್ತವೆ. ಅಡ್ಡದಾರಿಗಳು, ಆಫೀಸ್ ರಾಜಕೀಯ ಮತ್ತು ಅಹಂಕಾರದ ಘರ್ಷಣೆಗಳಿಂದ ದೂರ ಇರುವುದು ಉತ್ತಮವಾಗಿರಲಿದೆ. ವಿಶೇಷವಾಗಿ ಕುಜ ನಿಮ್ಮ 10ನೇ ಮನೆಗೆ ತನ್ನ ಸಂಚಾರವನ್ನು ಮಾಡಿದಾಗ, ಅಂದರೆ ಫೆಬ್ರವರಿ 23ರಿಂದ ಏಪ್ರಿಲ್ 2ರವರೆಗೂ ನೀವು ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ. ಹಾಗೆ ವೃಷಭ ರಾಶಿಗೆ ಸೇರಿದ ಸ್ವ ಉದ್ಯೋಗ ಮಾಡುವ ವೃಷಭ ರಾಶಿಯವರು ಈ ಸಮಯದಲ್ಲಿ ಬಲವಾದ ಬೆಳವಣಿಗೆಯನ್ನು ಕಾಣಲಿದ್ದಾರೆ. 10ನೇ ಮನೆಯಲ್ಲಿ ರಾಹು ನಿಮಗೆ ಸಾರ್ವಜನಿಕ ಬ್ರ್ಯಾಂಡ್ ಹೆಚ್ಚಿಸಲು, 11ನೇ ಮನೆಯಲ್ಲಿ ಶನಿ ಮರಳಿ ಬರುವ ಕ್ಲೈಂಟ್ಗಳನ್ನು ಹಾಗೆ ನೆಟ್ವರ್ಕ್ಗಳನ್ನು ಗಟ್ಟಿಯ ಲಾಭವನ್ನು ತರುತ್ತಾನೆ. ನಿಮಗೆ ದೊಡ್ಡ ಸಂಸ್ಥೆಗಳು, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು, ವಿದೇಶಿ ಕ್ಲೈಂಟ್ಗಳಿಂದ ಪ್ರಾಜೆಕ್ಟ್ಗಳು ಸಿಗಬಹುದು. ಜೂನ್ನಿಂದ ಅಕ್ಟೋಬರ್ನಲ್ಲಿ ಹೊಸ ಸೇವೆಗಳನ್ನು ಆರಂಭಿಸಲು, ಕಂಟೆಂಟ್ ಸ್ಟ್ರಾಟಜಿ ರೂಪಿಸಲು ಹಾಗೆ ನಿಮ್ಮ ವೆಬ್ಸೈಟ್ ಮರುವಿನ್ಯಾಸಗೊಳಿಸಲು ಅಥವಾ ಶೈಕ್ಷಣಿಕ ಸಲಹೆ ವೇದಿಕೆಗಳನ್ನು ಆರಂಭಿಸಲು ಸೂಕ್ತವಾಗಿರಲಿದೆ. ಇನ್ನು 4ನೇ ಮನೆಯಲ್ಲಿ ಕೇತು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ನಿಮ್ಮ ಬುನಾದಿಯನ್ನು ದುರ್ಬಲಗೊಳಿಸಿಕೊಳ್ಳಬಹುದಾಗಿರಲಿದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಬ್ಯಾಂಕೆಟ್ ಸಿಸ್ಟಮ್ಗಳು, ಅಕೌಂಟ್ಗಳು ಮತ್ತು ಸಹಾಯಕ ಸಿಬ್ಬಂದಿ ನಂಬಲು ಅರ್ಹರೇ ಎಂದು ಮೊದಲು ಖಚಿತಪಡಿಸಿಕೊಳ್ಳಿ. ಇದರಿಂದಾಗಿ ನಿಮ್ಮ ಕ್ಷೇತ್ರದಲ್ಲಿ ಆಗುವ ತೊಂದರೆಗಳಿಂದ ನೀವು ಪಾರಾಗಬಹುದಾಗಿರಲಿದೆ. ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರು ಈ 2026ರ ಮೊದಲ ತಿಂಗಳಿನಿಂದ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ, ಹಣಕಾಸಿಗೆ ಸಂಬಂಧಿಸಿದಂತೆ ಏನೆಲ್ಲ ಎಚ್ಚರಿಕೆಯ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. 2026 ಜನವರಿ ಮೊದಲ ತಿಂಗಳಿನಿಂದಲೇ ನೀವು ಶನಿಯ ಅನುಗ್ರಹವನ್ನು ಪಡೆಯಬಹುದಾಗಿರಲಿದೆ. ಹಣಕಾಸಿನ ವಿಷಯದಲ್ಲಿ 2026 ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದ ವರ್ಷದಲ್ಲಿ ಒಂದಾಗುವ ಸಾಧ್ಯತೆ ಇದೆ. ನಿಮ್ಮ ಯೋಗಕಾರಕನಾದ ಶನಿ 11ನೇ ಮನೆಯಾದ ಲಾಭದ ಸ್ಥಾನದಲ್ಲಿ ಇರಲಿದ್ದಾನೆ. ಇದು ಸಂಪತ್ತಿನ ಗಳಿಕೆಗೆ ರಾಜ್ಯ ಮಾರ್ಗವಿದ್ದಂತೆ. ಇದು ಸ್ಥಿರವಾದ, ಸುರಕ್ಷಿತವಾದ, ಕಷ್ಟಪಟ್ಟು ಗಳಿಸಿದ ಲಾಭಗಳಿಗೆ ಅನುಕೂಲಕರವಾಗಿರಲಿದೆ. ನಿಂತು ಹೋಗಿರುವ ಆದಾಯಗಳು ಹರಿದು ಬರಲು ಪ್ರಾರಂಭಿಸುತ್ತದೆ. ತಡವಾಗಿದ್ದ ಪಾವತಿಗಳು ಬಿಡುಗಡೆಯಾಗುತ್ತದೆ. ದೀರ್ಘಕಾಲೀನ ಹೂಡಿಕೆಗಳು ಲಾಭವನ್ನು ತರಲಿದೆ. ಇನ್ನು 10ನೇ ಮನೆಯಲ್ಲಿ ರಾಹು ಡಿಸೆಂಬರ್ 2026ರವರೆಗೂ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದ್ದು, ಈ ಸಂಪತ್ತಿನ ಬಹುಪಾಲು ಭಾಗ ನಿಮ್ಮ ಕೆರಿಯರ್, ಬಿಸಿನೆಸ್ ಮತ್ತು ಸಾರ್ವಜನಿಕ ಅಂತಸ್ತಿನೊಂದಿಗೆ ನೇರವಾಗಿ ಸಂಬಂಧಿಸಿದೆ ಎಂದು ಖಚಿತಪಡಿಸುತ್ತದೆ. 2026ರ ಆರಂಭವು 2ನೇ ಮನೆಯಲ್ಲಿರುವ ಗುರುವಿನಿಂದಾಗಿ ಬ್ಯಾಂಕ್ ಬ್ಯಾಲೆನ್ಸ್, ಕೌಟುಂಬಿಕ ಸಂಪನ್ಮೂಲಗಳು ಮತ್ತು ಆಹಾರ ಸೌಕರ್ಯಗಳನ್ನು ವಿಸ್ತರಿಸುತ್ತದೆ. ಕುಟುಂಬ ಜೀವನ ಶೈಲಿ ಮತ್ತು ಐಷಾರಾಮಿಗಾಗಿ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿ ಇರಬಹುದು. ಇದು ಆಹ್ಲಾದಕರವಾಗಿರುತ್ತದೆ, ಆದರೆ ಉಳಿತಾಯದೊಂದಿಗೆ ಸಮತೋಲನ ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಹಾಗೆ ಇದು ಸ್ಪಷ್ಟವಾಗಿ ಗಳಿಕೆ ಮತ್ತು ಕ್ರೋಢೀಕರಣದ ವರ್ಷವೂ ಆಗಿರಲಿದೆ. ಅನಗತ್ಯ ರಿಸ್ಕ್ ತೆಗೆದುಕೊಳ್ಳುವ ವರ್ಷವಲ್ಲ. ನಿಮ್ಮ ಮೂಲ ಆದಾಯ ಬಲವಾಗಿದೆ. ಶನಿ ನೆಟ್ವರ್ಕ್ಗಳು, ಫ್ರೀಲ್ಯಾನ್ಸಿಂಗ್, ಕೌನ್ಸಿಲೇಷನ್ ಮತ್ತು ಹಳೆಯ ಹೂಡಿಕೆಗಳ ಮೂಲಕ ಸೈಡ್ ಇನ್ಕಮ್ಗಳನ್ನು ಕೂಡ ತೆರೆಯಬಲ್ಲನು. ಆದರೆ
ಅದೇ ಶನಿ ಈ ಹಣವನ್ನು ನಿರ್ವಹಿಸುವುದರಲ್ಲಿ ಜವಾಬ್ದಾರಿಯನ್ನು ವಹಿಸುತ್ತಾನೆ. ಸ್ಪಷ್ಟ ಲೆಕ್ಕಾಚಾರ ಪತ್ರಗಳು, ಸರಿಯಾದ ಸಮಯಕ್ಕೆ ತೆರಿಗೆ, ದುರಾಸೆಯನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು 2026ರ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಬಹಳ ಜಾಗರೂಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ. ಕುಜ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಮೇಷ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದು ಹಠಾತ್, ದೊಡ್ಡ ಅಥವಾ ಯೋಜಿತವಿಲ್ಲದ ಖರ್ಚುಗಳನ್ನು, ಹಾಗೆ ಪ್ರಯಾಣ, ಆಸ್ಪತ್ರೆ, ಕಾನೂನು ವಿಷಯಗಳು ಅಥವಾ ವಿದೇಶಿ ವಿಷಯಗಳ ಮೇಲೆ ತರಬಹುದಾಗಿರಲಿದೆ. ಈ ಸಮಯದಲ್ಲಿ ಮೊದಲೇ ಒಂದು ಎಮರ್ಜೆನ್ಸಿ ಫಂಡನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಮತ್ತು ಹೆಚ್ಚು EMI ಅಥವಾ ರಿಸ್ಕ್ ಇರುವ ಸಾಲಗಳನ್ನು ತೆಗೆದುಕೊಳ್ಳದೆ ಇರುವುದೇ ಉತ್ತಮವಾಗಿರಲಿದೆ. ಹಾಗೆ ಈ ವರ್ಷದಲ್ಲಿ ಊಹಾಪೋಹ ಲಾಭಗಳ ಹಿಂದೆ ಬೀಳದೆ 2026ರನ್ನು ಗಟ್ಟಿಯಾದ ದೀರ್ಘಕಾಲೀನ ಆಸ್ತಿಗಳನ್ನು, ಹಾಗೆ ನಿವೃತ್ತಿ ಉಳಿತಾಯ, ಸಾಲ ತೀರಿಸುವುದು ಮತ್ತು ಜಾಣ ಹೂಡಿಕೆಗಳು, ಈ ಎಲ್ಲದರ ಮೇಲೆ ಹೆಚ್ಚಿನ ಜಾಣ್ಮೆಯನ್ನು ತೋರಿಸಿ ಹಾಗೆ ಇವೆಲ್ಲವನ್ನು ಸೃಷ್ಟಿಸಲು ಪ್ರಯತ್ನಿಸಿ. ಇದರಿಂದಾಗಿ ಆರ್ಥಿಕ ಭದ್ರತೆ ಗಣನೀಯವಾಗಿ ಸುಧಾರಿಸುತ್ತದೆ. ಇದು ಆರ್ಥಿಕವಾಗಿ 2026 ಜನವರಿಯಿಂದ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ನಿಮ್ಮ ಕುಟುಂಬ ಜೀವನ, ದಾಂಪತ್ಯ ಜೀವನದಲ್ಲಿ ಏನೆಲ್ಲ ಬದಲಾವಣೆಯು ಇರಲಿದೆ ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026ರ ವರ್ಷವು ಕೇತು 4ನೇ ಮನೆಯಲ್ಲಿ, ರಾಹು 10ನೇ ಮನೆಯಲ್ಲಿ, ಹಾಗೆ ಇನ್ನಿತರ ಗ್ರಹಗಳ ಸಂಚಾರದ ಪರಿಣಾಮ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು, ಗೊಂದಲವನ್ನು ತರಬಹುದು. ಆದರೆ ಕುಟುಂಬ ಮತ್ತು ಮಾನಸಿಕ ಜೀವನ ನೀವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಬೇಕಾದ ಕ್ಷೇತ್ರವಾಗಿರಲಿದೆ. 11 ತಿಂಗಳುಗಳ ಕಾಲ ಅಂದರೆ ಡಿಸೆಂಬರ್ 6ರವರೆಗೂ ಕೇತು ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಇರುತ್ತಾನೆ. 4ನೇ ಮನೆ ಎಂದರೆ ತಾಯಿ, ಆಸ್ತಿ, ಸುಖ ಮತ್ತು ಆಂತರಿಕ ಶಾಂತಿಯನ್ನು ಸೂಚಿಸುತ್ತದೆ. ಕೇತು ವೈರಾಗ್ಯ, ನಿರಾಸ ಭಾವನಾ, ಏನೋ ಕಳೆದು ಹೋಗಿದೆ ಎಂಬ ಭಾವನೆಯನ್ನು ತರುತ್ತಾನೆ. ನೀವು ಕೆಲಸದ ಕಾರಣದಿಂದಾಗಿ ಮನೆಗೆ ಭೌತಿಕವಾಗಿ ದೂರವಾಗಬಹುದು ಅಥವಾ ಮನೆಯಲ್ಲಿದ್ದರೂ ಮಾನಸಿಕವಾಗಿ ಬೇರೆ ಆಲೋಚನೆಯಲ್ಲಿ ಇರಬಹುದಾಗಿರಲಿದೆ. ನೀವು ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ತಾಯಿಯೊಂದಿಗೆ ಅಥವಾ ನಿಮ್ಮೊಂದಿಗೆ ವಾಸಿಸುತ್ತಿರುವ ಜನರೊಂದಿಗೆ ಉತ್ತಮ ರೀತಿಯ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಇನ್ನು 2026ರ ವರ್ಷದ ಆರಂಭದಲ್ಲಿ ಗುರು 2ನೇ ಮನೆಯಲ್ಲಿ ಕುಟುಂಬ ಮತ್ತು ಮಾತನ್ನು ಕಾಪಾಡುತ್ತಾನೆ. ನಿಮ್ಮನ್ನು ಹೆಚ್ಚು ಕಾಳಜಿಯುತವನ್ನಾಗಿ ಮತ್ತು ಉದಾರಿಗಳನ್ನಾಗಿ ಮಾಡುತ್ತಾನೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 3ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಒಡ ಹುಟ್ಟಿದವರು, ಸಂಬಂಧಿಕರು ಮತ್ತು ನೆರೆಯವರೊಂದಿಗಿನ ಸಂಬಂಧದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ. ಕುಟುಂಬದೊಂದಿಗೆ ಸಣ್ಣ ಪ್ರಯಾಣಗಳು ಕೂಡ ಮಾನಸಿಕ ಬಂಧವನ್ನು ಉತ್ತಮಗೊಳಿಸಲು ಸಹಕಾರಿಯಾಗಿರಲಿದೆ. ಇನ್ನು ಎಚ್ಚರಿಕೆ ವಹಿಸಬೇಕಾದ ಸಮಯವೆಂದರೆ ಕುಜ ಸಿಂಹ ರಾಶಿಯಲ್ಲಿ ಸಂಚರಿಸಿ ಗುರು ಕೇತುವಿನೊಂದಿಗೆ ನವೆಂಬರ್ 12ರಿಂದ ನಿಮ್ಮ ಕುಟುಂಬ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಈ ಸಮಯದಲ್ಲಿ ಮನೆಯಲ್ಲಿ ಸುಲಭವಾಗಿ ಕೋಪಗಳು ಏರಬಹುದು. ವಿಶೇಷವಾಗಿ ಕೆಲಸದ ಒತ್ತಡಗಳು ಕೌಟುಂಬಿಕ ಜೀವನಕ್ಕೆ ತಂದಾಗ ಈ ಸಮಯದಲ್ಲಿ ಕುಟುಂಬ ಮಾತುಕತೆಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು, ಆಸ್ತಿಯ ಬಗ್ಗೆ ಹಠಾತ್ ನಿರ್ಧಾರಗಳನ್ನು ತಪ್ಪಿಸುವುದು, ತಾಳ್ಮೆ ಮತ್ತು ಪ್ರಜ್ಞಾಪೂರ್ವಕ ಸಂವಹನ ಸಂಬಂಧಗಳನ್ನು ಕಾಪಾಡುತ್ತದೆ. ಒಟ್ಟಾರೆ ಬಹಳ ಎಚ್ಚರಿಕೆಯಿಂದ ನೀವು ಕೌಟುಂಬಿಕ ಜೀವನವನ್ನು ಈ ವರ್ಷದಲ್ಲಿ ನಡೆಸಬೇಕಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. 2026ರಲ್ಲಿ ಆರೋಗ್ಯವು ಉತ್ತಮವಾಗಿರಲಿದೆ, ಆದರೆ ಹೆಚ್ಚು ಒತ್ತಡ ಮತ್ತು ಜೀವನ ಶೈಲಿಯಿಂದ ಪ್ರಭಾವಿತವೂ ಆಗಿರಲಿದೆ. ರಾಹು ಮತ್ತು ಕೇತುವಿನೊಂದಿಗೆ ಶಕ್ತಿಶಾಲಿ ಅಂದರೆ 10 ಮತ್ತು 4ನೇ ಮನೆಯ ಸಂಯೋಜನೆಯು ನಿಮ್ಮನ್ನು ಸುಲಭವಾಗಿ ಅತಿಯಾದ ಕೆಲಸ, ಅಸ್ತವ್ಯಸ್ತವಾದ ದಿನಚರಿಗಳು, ಮಾನಸಿಕ ಆಯಾಸಕ್ಕೆ ತಳ್ಳಬಹುದು. 10ನೇ ಮನೆಯಲ್ಲಿ ರಾಹು ಕೆಲಸಕ್ಕೆ ಸಂಬಂಧಿಸಿದ ಆತಂಕ, ಯಶಸ್ಸಿನ ಗೀಳು, ಕೆರಿಯರ್ ವಿಷಯಗಳಿಂದ ಮಾನಸಿಕವಾಗಿ ಹೊರಬರಲು ಕಷ್ಟವಾಗುವಂತೆ ಮಾಡಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರ ತನ್ನ ಶುಭ ಸಂಚಾರದ ಮೂಲಕ ಆಗಾಗ್ಗೆ ಪರಿಹಾರವನ್ನು ತರುತ್ತಾನೆ. ಆದರೆ ಒಟ್ಟಾರೆಯಾಗಿ ನೀವು ಪ್ರಮುಖ ಕೆಲಸ, ವಿಶ್ರಾಂತಿ, ವ್ಯಾಯಾಮ ಮತ್ತು ಪ್ರಶಾಂತ ಸಮಯವನ್ನು
ನಿಮ್ಮ ಕೆಲಸವನ್ನು ನಿಗದಿಪಡಿಸುವಷ್ಟೇ ಗಂಭೀರವಾಗಿ ನಿಗದಿಪಡಿಸುವುದು. ನೀವು ಆರೋಗ್ಯವನ್ನು ನಿರ್ಲಕ್ಷಿಸದೆ ನಿಮ್ಮ ದೇಹವು ಹಠಾತ್ ಸಮಸ್ಯೆಗಳ ಮೂಲಕ ವಿರಾಮವನ್ನು ಕಡ್ಡಾಯಗೊಳಿಸಬಹುದು. ನಿಯಮಿತ ತಪಾಸಣೆ, ಹೃದಯ ಸ್ನೇಹ ಅಭ್ಯಾಸಗಳು, ಸ್ಟ್ರೆಚಿಂಗ್, ಯೋಗ, ಪ್ರಕೃತಿಯ ಸಮಯ ಕಳೆಯುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ. ಜೂನ್ 20ರಿಂದ ಆಗಸ್ಟ್ 2ರವರೆಗೂ ಕುಜ ನಿಮ್ಮ 1ನೇ ಮನೆಯಾದ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ. ಇದು ಶಕ್ತಿಯನ್ನು ಹೆಚ್ಚಿಸುತ್ತದೆ, ಆದರೆ ಜ್ವರ, ತಲೆನೋವು, ಉಷ್ಣ ಸಂಬಂಧಿತ ಸಮಸ್ಯೆಗಳು, ಆತುರದ ಕೃತ್ಯಗಳ ಅಪಾಯವೂ ಇದೆ ಎಂದು ಸೂಚಿಸಲಿದೆ. ನೀವು ನಿಮ್ಮ ದೇಹವನ್ನು ಅತಿಯಾಗಿ ದಣಿಸಲು, ಶಿಸ್ತುಬದ್ಧ ಫಿಟ್ನೆಸ್ ದಿನಚರಿ ಆರಂಭಿಸಲು ಈ ಸಮಯ ಅದ್ಭುತವಾಗಿರಲಿದೆ. ಆದರೆ ಅತಿಯಾದ ಶ್ರಮವನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಯು ಇರಲಿದೆ ಎಂದು ತಿಳಿಯೋಣ. 2026ರಲ್ಲಿ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಮಹತ್ವಾಕಾಂಕ್ಷೆ ಮತ್ತು ಸ್ವಯಂ ಪ್ರೇರಣೆ ಇರುವವರಿಗೆ ಒಳ್ಳೆಯ ವರ್ಷವಾಗಿರಲಿದೆ. 5ನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ದೊಡ್ಡ ತೊಂದರೆಗಳೇನೂ ಇರುವುದಿಲ್ಲ. ಇದು ಶಿಕ್ಷಣ, ಬುದ್ಧಿವಂತಿಕೆ, ಸಕಾರಾತ್ಮಕ ಸಂಕೇತವಾಗಿರಲಿದೆ. 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದ ಸಮಯದಲ್ಲಿ ವಿದ್ಯಾರ್ಥಿಗಳು ಸಂವಹನ, ಬರವಣಿಗೆ, ಮೀಡಿಯಾ, ಪತ್ರಿಕೋದ್ಯಮ, ಮಾರ್ಕೆಟಿಂಗ್, ತಂತ್ರಜ್ಞಾನ ಮತ್ತು ಕೌಶಲ್ಯ ಆಧಾರಿತ ಕ್ಷೇತ್ರಗಳ ವಿದ್ಯಾರ್ಥಿಗಳಿಗೆ ದೊಡ್ಡ ವರದಾನದಂತೆ ಕೆಲಸ ಮಾಡಲಿದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂದರ್ಶನಗಳು, ಪ್ಲೇಸ್ಮೆಂಟ್ಗಳು, ಶಾರ್ಟ್ ಕೋರ್ಸ್ಗಳು ಮತ್ತು ಸರ್ಟಿಫಿಕೇಟ್ಗಳಿಗೆ ಅನುಕೂಲಕರವಾಗಿರುತ್ತದೆ. ಇತರ ಅಂಶಗಳು ಬೆಂಬಲಿಸಿದರೆ ಪ್ರಮುಖ ಪರೀಕ್ಷೆಗಳು ಅಥವಾ ಪ್ರವೇಶ ಪರೀಕ್ಷೆಗಳಿಗೆ ಕುಳಿತುಕೊಳ್ಳಲು ಇದು ಉತ್ತಮ ವರ್ಷವಾಗಿರಲಿದೆ. 4ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಮನೆಯಲ್ಲಿ ಏಕಾಗ್ರತೆಯಿಂದ ಓದುವುದು ಕಷ್ಟಕರವಾಗಬಹುದು. ನೀವು ಮನೆಯ ವಾತಾವರಣ ಗದ್ದಲಕರವಾಗಿರುತ್ತದೆ ಎಂದು ಭಾವಿಸಲಿದ್ದೀರಿ. ಮಾನಸಿಕವಾಗಿ ಭಾರವಾಗಿರಲಿದ್ದೀರಿ. ಹಾಗೆಯೇ ಅನೇಕ ವೃಷಭ ರಾಶಿಯ ವಿದ್ಯಾರ್ಥಿಗಳು ಲೈಬ್ರರಿ, ಕೋಚಿಂಗ್ ಸೆಂಟರ್ಗಳು, ಶಾಂತವಾದ ಹೊರಗಿನ ಸ್ಥಳದಲ್ಲಿ ಓದುವ ಮೂಲಕ ಉತ್ತಮ ರೀತಿಯ ಅಂಕ ಗಳಿಕೆಗೆ ಉತ್ತಮ ಮಾರ್ಗವಾಗಿ ಇದು ಇರಲಿದೆ. ಇನ್ನು ಡಿಸೆಂಬರ್ 6ರಿಂದ ರಾಹು ನಿಮ್ಮ 9ನೇ ಮನೆಗೆ ಅಂದರೆ ಉನ್ನತ ಶಿಕ್ಷಣ ಸ್ಥಾನಕ್ಕೆ ಪ್ರವೇಶಿಸಿದಾಗ ವಿದೇಶಿ ವಿಶ್ವವಿದ್ಯಾಲಯಗಳು, ದೀರ್ಘಕಾಲೀನ ಕೋರ್ಸುಗಳು, ಪೋಸ್ಟ್ ಗ್ರಾಜ್ಯುಯೇಟ್ ಸಂಶೋಧನೆ ಅಥವಾ ಆಧ್ಯಾತ್ಮಿಕ ಅಥವಾ ತಾತ್ವಿಕ ಅಧ್ಯಯನಗಳ ಕಡೆಗೆ ಹಠಾತ್ತನೆ ಆಸಕ್ತಿ ಹೆಚ್ಚಾಗಬಹುದು. ಈ ಸಂಚಾರ ದೂರ ಶಿಕ್ಷಣ, ಅಂತಾರಾಷ್ಟ್ರೀಯ ಶಿಕ್ಷಣ, ಕಾನೂನು, ತತ್ವಶಾಸ್ತ್ರ, ಧರ್ಮ ಮತ್ತು ಉನ್ನತ ಸ್ಥಾನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಬೆಂಬಲ ನೀಡುತ್ತದೆ. ಒಟ್ಟಾರೆಯಾಗಿ 2026ರಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ವೃಷಭ ರಾಶಿಯವರು ಅತ್ಯಂತ ಹೆಚ್ಚಿನ ಅನುಕೂಲಕರವಾದ ಫಲಿತಾಂಶವನ್ನೇ ನಿರೀಕ್ಷಿಸಬಹುದು. ಇನ್ನು 2026ರಲ್ಲಿ ವೃಷಭ ರಾಶಿಯವರಿಗೆ ಇರುವ ಸಾಮಾನ್ಯ ಪ್ರಶ್ನೆಗಳಿಗೆ ಈಗ ಉತ್ತರಿಸೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವೃಷಭ ರಾಶಿಯವರಿಗೆ ಈ ವರ್ಷ ಒಳ್ಳೆಯದೇ? ಇದು ಮೊದಲನೇ ಪ್ರಶ್ನೆ. ಹೌದು, 2026 ವೃಷಭ ರಾಶಿಯವರಿಗೆ ವಿಶೇಷವಾಗಿ ಕೆರಿಯರ್, ಆರ್ಥಿಕ ವಿಷಯಗಳಲ್ಲಿ ಒಂದು ಅದ್ಭುತವಾದ ವರ್ಷವಾಗಿರಲಿದೆ. ಏಕೆಂದರೆ ಯೋಗಕಾರಕನಾದ ಶನಿ ಲಾಭದ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇನ್ನು 10ನೇ ಮನೆಯಲ್ಲಿ ಕೆರಿಯರ್ ಸ್ಥಾನದಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ನೀವು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ. ಹಠಾತ್ ಅಥವಾ ಆರ್ಥಿಕ ಲಾಭಗಳಿಗೆ ಶಕ್ತಿಶಾಲಿಯಾದ ಸಂಯೋಜನೆಯು ಇದಾಗಿರಲಿದೆ. ಇನ್ನು ವೃಷಭ ರಾಶಿಯವರ ಎರಡನೇ ಸಾಮಾನ್ಯ ಪ್ರಶ್ನೆಯಾಗಿ 2026ರಲ್ಲಿ ವೃಷಭ ರಾಶಿಯ ಉತ್ತಮ ಸಂಚಾರವಾಗಿ ಉತ್ತಮ ಸಮಯವಾಗಿ ಯಾವುದು ಇರಲಿದೆ? ಉತ್ತಮ ಸಂಚಾರವೆಂದರೆ 11ನೇ ಮನೆಯಾದ ಮೀನ ರಾಶಿಯಲ್ಲಿ ಶನಿಯ ಸಂಚಾರವೂ ಆಗಿರಲಿದೆ. ಇದು ಲಾಭಗಳು, ದೀರ್ಘಕಾಲೀನ ಆಸೆಗಳ ಈಡೇರಿಕೆಗೆ ಸೂಚಿಸುವ ಸಮಯವಾಗಿರಲಿದೆ. ಹಳೆಯ ಕಷ್ಟ ಈಗ ಸ್ಥಿರವಾದ ಆದಾಯವಾಗಿ, ಮನ್ನಣೆಯಾಗಿ ಮತ್ತು ಬಲವಾದ ನೆಟ್ವರ್ಕ್ ಆಗಿ ಬದಲಾಗುತ್ತದೆ ಎಂದು ತೋರಿಸುತ್ತದೆ. ಇನ್ನು ವೃಷಭ ರಾಶಿಯವರ ಮೂರನೇ ಸಾಮಾನ್ಯ ಪ್ರಶ್ನೆಯಾಗಿ 2026ರಲ್ಲಿ ವೃಷಭ ರಾಶಿಗೆ ಮುಖ್ಯ ಸವಾಲು ಏನಾಗಿರಲಿದೆ?
ಕೆಲಸಕ್ಕೆ ಮತ್ತು ವೈಯಕ್ತಿಕ ಜೀವನಕ್ಕೆ ಸಮಯ ಕೊಡುವುದು ಬಹಳ ಮುಖ್ಯವಾದ ಸವಾಲಾಗಿರಲಿದೆ. 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ನೀವು ಕೆರಿಯರ್ ಮೇಲೆ ಹೆಚ್ಚು ಗಮನ ಹರಿಸಿ ಕುಟುಂಬಕ್ಕೆ ಸಮಯ ನೀಡಿ ವಿಶ್ರಾಂತಿ ಮತ್ತು ಮಾನಸಿಕ ಶಾಂತಿಯನ್ನು ಕೆಲವೊಮ್ಮೆ ನಿರ್ಲಕ್ಷಿಸುವ ಸಾಧ್ಯತೆ ಇರಲಿದೆ. ಅದರಲ್ಲೂ ಕೂಡ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನ ಪ್ರಶ್ನೆಯಾಗಿ ವೃಷಭ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ, ಸ್ವ ಉದ್ಯೋಗಿಗಳಿಗೆ ಏನೆಲ್ಲ ಬದಲಾವಣೆಯೂ ಇರಲಿದೆ, ಯಾವ ರೀತಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು? ವ್ಯಾಪಾರ ಮಾಲೀಕರು ಮತ್ತು ಸ್ವ ಉದ್ಯೋಗಿಗಳಿಗೆ ಈ 2026 ವಿಸ್ತರಣೆ, ರೀಬ್ರ್ಯಾಂಡಿಂಗ್ ಮತ್ತು ಹೊಸ ಮಾರುಕಟ್ಟೆಗೆ ಪ್ರವೇಶಿಸಲು ಉತ್ತಮವಾಗಿರಲಿದೆ. 10ನೇ ಮನೆಯಲ್ಲಿ ರಾಹು ಸಾರ್ವಜನಿಕ ಇಮೇಜ್, 11ನೇ ಮನೆಯಲ್ಲಿ ಶನಿ ಲಾಭಗಳಿಗೆ ಮತ್ತು ನೆಟ್ವರ್ಕ್ ಬಲಕ್ಕೆ ಬೆಂಬಲ ನೀಡುತ್ತಾನೆ. ಜೂನ್ನಿಂದ ಅಕ್ಟೋಬರ್ವರೆಗೂ ಮಾರ್ಕೆಟಿಂಗ್, ಹೊಸದನ್ನು ಆರಂಭಿಸಲು ಹಾಗೆ ಪ್ರಮುಖ ಒಪ್ಪಂದಗಳಿಗೆ ಸೂಕ್ತ ಸಮಯವಾಗಿರಲಿದೆ. ಇದು ವೃಷಭ ರಾಶಿಗೆ ಸೇರಿದ ವ್ಯಾಪಾರಸ್ಥರು ಪ್ರಮುಖವಾಗಿ ಬಳಸಿಕೊಳ್ಳಬೇಕಾದ ಸಮಯವಾಗಿರಲಿದೆ. ಇನ್ನು 2026ರಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಳ್ಳೆಯ ವರ್ಷವೇ ಎಂಬುದರ ಮುಂದಿನ ಪ್ರಶ್ನೆಗೆ ಉತ್ತರ ಹೌದು. ವಿಶೇಷವಾಗಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 3ನೇ ಮನೆಯಲ್ಲಿ ಉಚ್ಚ ಗುರು ಏಕಾಗ್ರತೆ, ಧೈರ್ಯ ಮತ್ತು ಕಾರ್ಯಕ್ಷಮತೆಗೆ ಬೆಂಬಲ ನೀಡುತ್ತಾನೆ. 5ನೇ ಮನೆ ಚೆನ್ನಾಗಿದೆ ಮತ್ತು ರಾಹು 10ನೇ ಮನೆಯಲ್ಲಿ ಇರುವುದರಿಂದಾಗಿ ಕೆರಿಯರ್ ಆಧಾರಿತ ಪರೀಕ್ಷೆಗಳಿಗಾಗಿ ಕಷ್ಟಪಟ್ಟು ಓದಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. 4ನೇ ಮನೆಯಲ್ಲಿ ಕೇತು ಇರುವ ಕಾರಣ ಕೇವಲ ಮನೆಯಲ್ಲಿ ಅಲ್ಲದೆ ಶಿಸ್ತಿನಿಂದ ಹೊರಗಡೆ ಓದಲು ಒಳ್ಳೆಯದಾಗಿರಲಿದೆ. ಇನ್ನು ಮುಂದಿನ ಪ್ರಶ್ನೆಯಾಗಿ ವೃಷಭ ರಾಶಿಯವರು 2026ರಲ್ಲಿ ಏನನ್ನು ತಪ್ಪಿಸಬೇಕು? ವಿಶ್ರಾಂತಿ ಇಲ್ಲದೆ ಅತಿಯಾಗಿ ಕೆಲಸ ಮಾಡುವುದು, ಆರೋಗ್ಯವನ್ನು ನಿರ್ಲಕ್ಷಿಸುವುದು, ಕುಟುಂಬವನ್ನು ಕಡೆಗಣಿಸುವುದು ಮತ್ತು ತ್ವರಿತ ಯಶಸ್ಸಿಗಾಗಿ ಅನೈತಿಕ ಅಡ್ಡದಾರಿಗಳನ್ನು ತುಳಿಯುವುದನ್ನು ತಪ್ಪಿಸಬೇಕು. 12ನೇ ಮತ್ತು 1ನೇ ಮನೆಯಲ್ಲಿ ಕುಜ ಸಂಚಾರದ ಸಮಯದಲ್ಲಿ ರಿಸ್ಕ್ ಇರುವ ಹೂಡಿಕೆಗಳನ್ನು, ಆತುರದ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ತಾಳ್ಮೆ, ಶಿಸ್ತು ಮತ್ತು ಸಮತೋಲಿತ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ. ಇದರಿಂದಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು 2026ರಲ್ಲಿ ನೀವು ಪಡೆಯಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಕೆಲವು ವಸ್ತುಗಳ ಪ್ರಾಡಕ್ಟ್ ಲಿಂಕ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಅವಶ್ಯಕವಿದ್ದಲ್ಲಿ ಅಲ್ಲಿಂದ ನೀವು ಖರೀದಿಸಬಹುದಾಗಿರಲಿದೆ. ಅದು ನಿಮಗೆ ಕಡಿಮೆ ದರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶುಕ್ರದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ.